ಮನೆ ಒಳಗಡೆ ಕೇಳ್ದೆ ಹೋಗ್ತಾ ಇದ್ದೀರಲ್ಲ, ನಿಮ್ಮಿಬ್ರಿಗೂ ಸಂಸ್ಕಾರ ಇಲ್ವಾ? ಅಬ್ಬಬ್ಬಬ್ಬಬ್ಬಾ, ನೋಡಿದ್ರ ಅಕ್ಕರೆ ಇದು ಹೆಂಗೈತೆ ಅಂತಂದ್ರೆ ಭಯೋತ್ಪಾದಕರ ಬಾಯಲ್ಲಿ ಭಕ್ತಿಗೀತೆ ಕೇಳ್ದಂಗಾಯ್ತು. ಕಾಲ ಎಷ್ಟು ಕೆಟ್ಟೋಗೈತೆ ಅಂತಂದ್ರೆ ಸಂಸ್ಕಾರನೇ ಇಲ್ದಿರೋರ ಹತ್ರ ಸಂಸ್ಕಾರ ಪಾಠ ಹೇಳ್ಸ್ಕೊಡೋ ಥರ ಆಯ್ತು. ಅಯ್ಯೋ ಇರ್ಲಿ ಬಿಡಿ, ನೀವು ಕೂತ್ಕೊಳ್ಳಿ. ಏನಕ್ಕೆ ಬಂದಿದ್ದೀರಾ ಇಬ್ರು? ಮೊದಲು ಅದನ್ನ ಹೇಳಿ. ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತಾನೆ ಬಂದ್ವಿ. ನಿಮ್ಮ ಹತ್ರ ಮಾತಾಡೋದು ತುಂಬಾನೇ ಇದೆ, ಕೂತ್ಕೊಳ್ಳಿ. ಏನು ವಿಷಯ? ಏನೋ ಬಾರಿ ದೊಡ್ಡ ಸ್ಕೆಚ್ ಹಾಕೊಂಡು ಬಂದಂಗಿದೆ. ಅಂಥ ಕಚಡ ಬುದ್ಧಿ ನಿಮಗಿದೆ, ನನಗಿಲ್ಲ. ಮರ್ಯಾದೆ ಅದಕ್ಕೆ ಅಂತ ಮರ್ಯಾದೆಯಿಂದ ಮಾತಾಡಿಸ್ತಾ ಇದ್ದೀನಲ್ವಾ? ನೀವು ಕೊಟ್ಟರೆ ಒಳ್ಳೇದು. ನಿಮಗೆ ಮರ್ಯಾದೆ ಕೊಡೋದಕ್ಕೆ ಬರುತ್ತಾ ಜಯದೇವ್ ಅವರೇ? ನಾಟ್ ಬ್ಯಾಡ್. ಯಾಕಂದರೆ ನೀವು ಸಂಬಂಧಕ್ಕೆ ಏನು ಮರ್ಯಾದೆ ಕೊಡ್ತೀರಾ ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ನೀವು ಅದಕ್ಕೆ ಬೆಲೆ ಕೊಡೋ ಹಾಗಿದ್ದಿದ್ರೆ ಇವತ್ತು ಈ ಮನೇಲಿರೋ ಅಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಜಾಸ್ತಿ ಡ್ರಾಮಾ ಆಡಬೇಡಿ. ನಾವು ಅದನ್ನು ತುಂಬಾ ನೋಡ್ಬಿಟ್ಟಿದ್ದೀವಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದು ಪ್ರಪಂಚ ಎಲ್ಲ ಕುರುಡು, ಯಾರಿಗೇನೂ ಕಾಣಲ್ಲ ಅಂತ ಅನ್ಕೊಳುತ್ತೆ. ಬಟ್ ಪ್ರಪಂಚ ಬೈನಾಕ್ಯುಲರ್ ಇಟ್ಕೊಂಡು ನೋಡ್ತಾ ಇರುತ್ತೆ. ನಿಮ್ಮ ವಿಷಯದಲ್ಲೂ ಹಾಗೆ, ನೀವೇನೇ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ರಲ್ಲ, ಆ ಭ್ರಮೆಯಲ್ಲಿ ಬದುಕ್ತಿದ್ದೀರ. ಅಷ್ಟೊಂದು ಭ್ರಮೆ ಒಳ್ಳೇದಲ್ಲ. ನನಗೆಲ್ಲ ಗೊತ್ತಾಗಿದೆ. ಮಲ್ಲಿ ಎಲ್ಲಾನು ಹೇಳಿದಾಳೆ. ಮಲ್ಲಿ ಎಲ್ಲ ಹೇಳಿದಾಳೆ ಅಂದರೆ ಏನು ಹೇಳಿದಾಳೆ? ಈ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದೆ ಅಂತೆ. ಹಾಗೆ ನೀವೂ ಕಣ್ಣಿಗೆ ಕೆಟ್ಟ ಲೆನ್ಸ್ ಹಾಕೊಂಡು ನೋಡಿದಾಗ ಆಬ್ವಿಯಸ್ಲಿ ಎದುರುಗಡೆ ಇರೋ ವ್ಯಕ್ತಿನೂ ಕೆಟ್ಟದಾಗೆ ಕಾಣಿಸ್ತಾರೆ. ಅದನ್ನು ಸರಿಪಡಿಸ್ಕೊಂಡ್ರೆ ನಾವು ಸರಿಯಾಗಿ ಕಾಣಿಸ್ತೀವಿ. ಲೆನ್ಸು ಸೆನ್ಸು ಎಲ್ಲ ಸರಿಯಾಗಿದೆ, ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತದೆ. ನೀವು ಕಳ್ಳನ ಥರ ನಮ್ಮ ಮನೆ ಒಳಗೆ ನುಗ್ಗಿ ನನ್ನ ಮಗುನ್ನೇ ಕಿಡ್ನಾಪ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ರಲ್ಲ, ಆ ವಿಚಾರ ನನಗೆ ಗೊತ್ತಾಯ್ತು. ಅದಕ್ಕೇನು ಸಾಕ್ಷಿ ಅಂತ ಕೇಳ್ತೀರಾ? ಗೊತ್ತು, ಸಾಕ್ಷಿ ಇಲ್ಲದೆ ನೀವೇನು ಒಪ್ಪಲ್ಲ ಅಂತ.